ಗ್ಯಾಸ್ ಎಲ್ಲ ತಿಂತು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಲೈಕ್. ಬ್ರಷ್ ವಾಶ್ ಬ್ರಷ್ ID ಬೇಕು, ಕಮೆಂಟ್ ಹಾಕಿ ಪ್ಲೀಸ್ ಗೈಸ್. ಯಾರಿಗೆಲ್ಲ ನಿಮಗೆ ಇನ್ಸ್ಟಾಗ್ರಾಮ್ ID ಬೇಕು ಇವಳದು ಒಂದು ಮೆಸೇಜ್ ಹಾಕಿ. ಯಾರ ಹತ್ರ ಮಾತಾಡ್ತಿದ್ಯಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಸೊ ನಾವು ಇವತ್ತು ಹೆಂಗೆ ಹೋಗ್ತಾ ಇದ್ದೀವಿ ಅಂತಿಲ್ಲ, ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರ್ಬೋದು. ನಾನು ನನ್ನ ಜೂನಿಯರ್ಸ್ ಜೊತೆ ಸ್ಫೂರ್ತಿ ಮತ್ತು ಭರತ್ ಅಂತೇಳಿ, ಸೊ ಅವ್ರ ಜೊತೆ ನಾನು ಐಕಿಯಕ್ಕೆ ಹೋಗ್ತಾ ಇದ್ದೀನಿ. ಐಕ್ಯದಲ್ಲಿ ಯಾವ ಥರ ಎಲ್ಲ ಫರ್ನಿಚರ್ಸ್ ಇದೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ಫಸ್ಟ್ ಹೇಳಬೇಕು ಅಂತಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಚೆನ್ನಾಗಿದೆ. ಅಂಡರ್ಗ್ರೌಂಡ್ ಫುಲ್ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು. ಸೊ ಇದೇನಂತಂದರೆ ಕಿಚನ್ ಸೆಟಪ್ಸ್, ರೂಮ್ ಸೆಟಪ್ಸ್, ಫುಲ್ ಮನೆ ಸೆಟಪ್ಸೇ ಅಲ್ಲಿ ಮಾಡಿರ್ತಾರೆ. ಸೊ ಇವಾಗ ಇನ್ನು ಡಿಸೆಂಬರ್ ಬಂತು ಅಲ್ವಾ, ಸೊ ಹಂಗೆ ಸ್ವಲ್ಪ ಕ್ರಿಸ್ಮಸ್ ಇದು ಕೂಡ ಸೆಟಪ್ ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ಸುಮ್ಮನೆ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಅಂತೇಳಿ ಜಸ್ಟ್ ಹೋಗಿರೋದು. ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದೆ. ಅಂದರೆ ಈ ಥರ ಮಾಡ್ಬೋದು ಅಂತ ನಮಗೂ ಒಂದು ಐಡಿಯಾ ಬರುತ್ತೆ. ಬಟ್ ಕಾಸ್ಟ್ಲಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ಕಾಸ್ಟ್ಲಿ ಇದೆ, ಬಟ್ ಈಸಿಯಲ್ಲಿ ನಮಗೆ ಸಿಗುತ್ತೆ ಮತ್ತು ಯಾವ ಥರ ಅಂತೆಲ್ಲ ಸ್ವಲ್ಪ ಐಡಿಯಾ ಗೊತ್ತಾಗುತ್ತೆ ಅಲ್ವಾ. ಸೊ ಅದರಿಂದಾಗಿ ಸುಮ್ಮನೆ ಅಲ್ಲೆಲ್ಲ ಡಾಲ್ಸ್ ಇತ್ತಲ್ಲ, ಸುಮ್ಮನೆ ಹಂಗೆ ಫನ್ ಮಾಡ್ತಾಯಿಲ್ಲ, ಆಟಾಡ್ತಾ ಆ ಥರ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸೊ ಒಂಥರ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಇವಳು ಸ್ಫೂರ್ತಿ ಅಂತೇಳಿ, ಸೊ ನನ್ನ ಬೆಸ್ಟ್ ಫ್ರೆಂಡ್. ಆ್ಯಕ್ಚುಲಿ ನನ್ನ ಜೂನಿಯರ್ ಇವಳು. ನಾವು ಓದಿರೋದು SDM ಕಾಲೇಜಲ್ಲಿ. ಸೊ SDM ಕಾಲೇಜಲ್ಲಿ ನನ್ನ ಜೂನಿಯರ್ ಆಗಿದ್ಲು ಇವಳು. ಸೊ ಒಂಥರ ಕ್ಲೋಸ್ ಆದ್ವಿ ನಾವು. ಆ್ಯಕ್ಚುಲಿ ಕಂಫರ್ಟೇಬಲ್ ಫೀಲಿಂಗ್ ಇದೆ ನನಗೆ. ಉಜಿರೆಯಿಂದ ಈಗ ಆ್ಯಕ್ಚುಲಿ ಯಾರಷ್ಟು ಕ್ಲೋಸಲ್ಲಿ ಇಲ್ಲ, ಬಟ್ ಇವಳಂತೂ ತುಂಬ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ನಾವು ಮೀಟ್ ಆಗೋದೊಂದು ವಾರ, ಒಂದು 1.5 ವರ್ಷ 2 ವರ್ಷನೇ ಆಯಿತು ಹಬ್ಬ ಅಂದರೆ. ಸೊ ಬ್ಯಾಂಗ್ಳೂರಲ್ಲಿ ನಾವು ಹೋದ್ಮೇಲೆ ಮೀಟೇ ಆಗಿಲ್ಲ. ಇವತ್ತು ಸಿಗೋಣ, ನಾಳೆ ಸಿಗೋಣ, ಇವತ್ತು ಸಿಗೋಣ, ನಾಳೆ ಸಿಗೋಣ, ಬರೀ ಸ್ಕಿಪ್ ಮಾಡೋದೇ ಆಯಿತು ಪ್ಲ್ಯಾನ್ ಮಾಡಿರೋದು. ಸೊ ಇವತ್ತು ಸಿಕ್ಕಿದ್ವಿ. ಸೊ ಏನೋ ಅಷ್ಟು ಮಾತಾಡೋಕ್ಕೇನೋ ಆಗಿಲ್ಲ, ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಾ ಇದ್ವಿ. ಸೊ ತಗೊಳ್ಳುವ ಅವರಿಗೆ ಸ್ವಲ್ಪ ಖುಷಿ ಇಲ್ಲಿ ನೋಡೋಕ್ಕೆ, ನಮಗೆ ಏನಿಲ್ಲ, ಜಸ್ಟ್ ನೋಡಿಕೊಂಡು ಆಚೆ ಎಂಜಾಯ್ ಮಾಡ್ಕೊಂಡು ಮಾತಾಡಿಕೊಂಡು ಸೊ ಆ ಥರ ಹೋಗ್ತಾ ಇದ್ವಿ. ಸೊ ಸ್ವಲ್ಪ ಏನಾದರೂ ಫ್ಲವರ್ಸ್ ಆ ಥರ ಇತ್ತು ಅಂದರೆ ಸ್ವಲ್ಪ ಫೋಟೋಸ್ ತೊಗೊಳ್ಳೋದು, ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಚೆನ್ನಾಗಿದೆ ಆ್ಯಕ್ಚುಲಿ. ಕಾಸ್ಟ್ಲಿ ಆದರೂ ಕೂಡ ಚೆನ್ನಾಗಿದೆ, ಅಂದರೆ ಚೆನ್ನಾಗಿ ಇನೋವೇಟಿವ್ ಆಗಿದೆ ಅಲ್ವಾ. ಸೊ ಓಕೆ ಅಂತಲೇ ಅನಿಸುತ್ತೆ, ಬಟ್ ಕಾಸ್ಟ್ಲಿ ಇದೆ ಆ್ಯಕ್ಚುಲಿ. ಲಕ್ಸುರಿಯಾಗಿ ಸೋಮೆಲ್ಲ ಮಾಡುವವರಿಗೆ ಅಂದರೆ ಓಕೆ ಅನ್ಬೋದು. ನಮ್ಮ ಥರ ಎಲ್ಲ ನಾರ್ಮಲ್ ಆಗಿರ್ತೀವಿ ಅಂತಂದರೆ ಸೊ ಇದೆಷ್ಟು ಕಾಸ್ಟ್ಲಿ ಅಷ್ಟು ಏನೂ ಅಲ್ಲ, ಸೆಟ್ ಅಲ್ಲ ಅಂತ ಅನಿಸುತ್ತೆ ನನಗೆ. ಬಟ್ ಸೆಟಪ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ಕೊಂಡು ಬರ್ಬೋದು. ಆ್ಯಕ್ಚುಲಿ ನೋಡುವಾಗ ಒಂದು ಸ್ವಲ್ಪ ಐಡಿಯಾ ಗೊತ್ತಾಗುತ್ತೆ, ಓ ಈ ಥರ ಮಾಡ್ಬೋದು. ಸೊ ಒಂದು ಚೀಪ್ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ಈ ಥರ ಐಡಿಯಾದಲ್ಲಿ ಮಾಡ್ಬೋದು, ಡಿಸೈನ್ ಆ ಥರ ಎಲ್ಲ. ಬಟ್ ಇದು ಯಾವ ಥರ ಅಂದರೆ ಸೆಟಪ್ ಮಾಡಿರ್ತಾರೆ. ಇವಾಗ ಒಂದು ಮನೆ ಒಳಗಡೆ ಹೆಂಗೆ ನುಗ್ತೀವ, ಹಾಲ್, TV ಸ್ಟ್ಯಾಂಡ್, ಈ ಕಡೆ ಸೋಫಾ ಇಡಬೇಕು, ಈ ಕಡೆ ಚೇರ್ಸ್, ದಿವಾನ್ಸ್ ಎಲ್ಲ ಇಡಬೇಕು, ಆಮೇಲೆ ಈ ಕಡೆ ಕಿಚನ್ಸ್. ಸೊ ಆ ಥರನೇ ಸೆಟಪ್ ಮಾಡಿರ್ತಾರೆ. ನಾವು ಇದು ಓಕೆ ಅಂತೇಳಿ ತೋರಿಸಿದ್ರೆ ಸೊ ಅವರೇ ತಂದುಬಿಟ್ಟು ನಮ್ಗೆ ಫಿಕ್ಸ್ ಮಾಡಿ ಹೋಗ್ತಾರೆ. ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ. ಆ್ಯಕ್ಚುಲಿ ಹೊಸದಾಗಿ ಏನಾದರೂ ರೂಮ್ ಕಟ್ತೀರಾ ಅಂತಂದರೆ ಸೊ ನಿಮಗೆ ನೋಡ್ಬೋದು. ಆ್ಯಕ್ಚುಲಿ ಚೆನ್ನಾಗಿ ಬೆಸ್ಟ್ ಇದೆ ಅಂತ. ಸೊ ಇಲ್ಲಿ ಇವಳು ಫ್ಲವರ್ಸ್ ಪಿಕ್ ಮಾಡ್ತಾಯಿದ್ವಿ. ಏನಿಲ್ಲ, ಸುಮ್ಮನೆ ಫೋಟೋಸ್ ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತೇಳಿ ಸುಮ್ಮನೆ ಪಿಕ್ ಮಾಡಿದ್ವಿ. ಸೊ ಇದು ಆ್ಯಕ್ಚುಲಿ ಬಂದು ಕಿಚನ್ ಸೆಟಪ್. ಆ್ಯಕ್ಚುಲಿ ಚೆನ್ನಾಗಿದೆ ಕಿಚನ್ ಸೆಟಪ್ ಬಂದು. ಸೊ ಅಲ್ಲಿ ನಾನು ಟ್ಯಾಪ್ ಇದು ಮಾಡ್ತಾಯಿದ್ದೆ, ಅದು ಟ್ಯಾಪ್ ಮುರಿದೇ ಹೋಗ್ಬಿಟ್ಟಿತ್ತು, ಅಲ್ಲೇ ಇಟ್ಟು ಬಂದೆ ಸೀದಾ. ಸೊ ಇದು ಎಲೆಕ್ಟ್ರಿಕ್ ಸ್ಟವ್. ಒಂಥರ ಚೆನ್ನಾಗಿದೆ ಕಿಚನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು.
ಓವನ್ಗೆ ಇಲ್ಲಿ ನೋಡಿ ಪಕ್ಕದಲ್ಲಿ ಫ್ರಿಜ್ಜಿಗೆ ಇಡುವ ಸ್ಪೇಸ್, ಇದು ಓವನ್ಗೆ ಇಡುವ ಸ್ಪೇಸ್. ಆಮೇಲೆ ಹಾಲ್ ಇರುತ್ತೆ ಅಲ್ಲಿ, ಟಿ ವಿ ಸ್ಟ್ಯಾಂಡ್ ಆ ಥರ ಎಲ್ಲ. ಮತ್ತು ಪಕ್ಕದಲ್ಲೇ ಒಂದು ಬೆಡ್ ಥರ ಹಾಕಿದ್ದಾರೆ ನೋಡಿ, ಅಲ್ಲಿ ಸ್ಪೇಸ್ ಇದೆ, ಅಲ್ಲಿ ಬೆಡ್ ಥರ ಇಟ್ಟಿದ್ದಾರೆ. ಸೊ ಪಕ್ಕದಲ್ಲೇ ಬಾತ್ರೂಮ್ ಅಂದರೆ ಅಟ್ಯಾಚ್ ಬಾತ್ರೂಮ್ ಯಾವ ಥರ ಮಾಡ್ಬೋದು ಅಂತ ಸೆಟಪ್ ಮಾಡಿರ್ತಾರೆ. ಸೊ ಎಲ್ಲ ಒಂದೊಂದು ಸ್ಮಾಲ್ ಐಟಮ್ಸ್ ಕೂಡ ಯಾವ ಥರ ಸೆಟಪ್ ಮಾಡುವಂತ ಇರ್ತಾರೆ, ಅಲ್ಲೇ ಬಿಲ್ ಕೂಡ ಅದರದ್ದು ಅಮೌಂಟ್ ಕೂಡ ಅಲ್ಲೇ ಪ್ಯಾಚ್ ಮಾಡಿರ್ತಾರೆ. ಸೊ ಎಷ್ಟು ಕಾಸ್ಟ್ ಅಂತೇಳಿ. ಸೊ ಒಂಥರ ಫುಲ್ ಹೌಸ್ಗೆ ಯಾವ ಥರ ಎಲ್ಲ ಬೇಕು ಅಂತೇಳಿ ಸೊ ಅಲ್ಲಿ ಸೆಟಪ್ ಮಾಡಿರ್ತಾರೆ. ಇದ್ರಲ್ಲಿ ಯಾವ ಥೀಮ್ ಬೇಕಂತ ಹೇಳಿದ್ರೆ ಅವರು ಬಂದು ಮನೆಗೆ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಫ್ಲವರ್ ಡೆಕೋರೇಟ್ ಎಲ್ಲ ಚೆನ್ನಾಗಿತ್ತು, ಪಾಟ್ಸ್ ಅದೆಲ್ಲ ಚೆನ್ನಾಗಿತ್ತು, ಒಂಥರ ಇನೋವೇಟಿವ್ ಆಗಿ ಚೆನ್ನಾಗಿತ್ತು. ನಂಗೆ ತೊಗೋಬೇಕು ಅಂತ ಅನಿಸ್ತಿತ್ತು. ಬಟ್ ತೊಗೊಂಡೋದ್ರು ನಮಗೆ ಊರಿಗೆ ತೊಗೊಂಡೋಗಿ ತುಂಬ ಕಷ್ಟ, ಬಸ್ಸಲ್ಲೆಲ್ಲ ತೊಗೊಂಡು ಬರೋಕ್ಕೆಲ್ಲ ಕಷ್ಟ. ಬಟ್ ಒಂಥರ ಚೆನ್ನಾಗಿತ್ತು. ನಮಗೆ ಇಲ್ಲಿ ಯಾವ ಸೈಡಿಂದ ಹೋಗಬೇಕು, ಯಾವ ಕಡೆ ಎಕ್ಸಿಟ್ ಏನೂ ಗೊತ್ತಾಗ್ತಿರಲಿಲ್ಲ. ಮೀನ್ಸ್ ಎಲ್ಲಿ ನೋಡಿದ್ರು ಬೆಡ್, ಸೋಫಾಸ್, ಕಿಚನ್ ರೂಮ್ಸ್ ಬರೀ ಈ ಥರನೇ ಇರ್ತಿತ್ತು. ಸೊ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಸೊ ಅಲ್ಲಿ ಇರೋರ ಜೊತೆ ಕೇಳ್ತೀವಿ ಅಂತ ಹೇಳಿ ಸ್ಫೂರ್ತಿಯಾಗಿ ಕೇಳಿದ್ಲು. ಸೊ ಅವರಂದರು, ಸೊ ಕೆಳಗಡೆ ಒಂದು ಗ್ರೌಂಡಲ್ಲಿ ಇದು ಆರೋ ಮಾರ್ಕ್ ಥರ ಹಾಕಿದೆ, ಸೊ ಅದನ್ನು ಫಾಲೋ ಮಾಡಿ ಅಂತ ಹೇಳಿದ್ರು. ಸೊ ಅದನ್ನು ನಾವು ಫಾಲೋ ಮಾಡ್ತಾ ಹೋದ್ವಿ. ಸೊ ಗೊತ್ತಾಗ್ತಾಯಿತ್ತು, ಅದನ್ನು ನೋಡ್ತಾ ಫಾಲೋ ಮಾಡ್ತಾ ಹೋದ್ವಿ. ಸೊ ಎಕ್ಸಿಟ್ ಆಗಲಿಕ್ಕೆ. ಬಟ್ ಆದರೂ ತುಂಬ ಕಷ್ಟ ಇದೆ, ಅದರಿಂದ ಒಮ್ಮೆ ಹೊರಗಡೆ ಬರೋಣ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಅಷ್ಟು ಬೇಗದಲ್ಲಿ ಆಗ್ತಿರ್ಲಿಲ್ಲ, ಅಂದ್ರೆ ಗೊತ್ತಿಲ್ವಲ್ಲ. ಸೊ ಒಂದು 10-20 ಸತಿ ಬಂದರೂ ನಮಗಂತೂ ಗೊತ್ತಾಗ್ತಿರ್ಲಿಲ್ಲ. బయట ఒక్కొక్క పెన్ను ఆఫీసులో పలావ్ అర్ధ సాంబాರಿಗೆ ಇನ್ನೊಂದು ಬಾಕ್ಸ್ ಎಷ್ಟು 99 ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೆ ಇನ್ನೇನು ಡ್ಯೂಡ್, ನಾವು ತಿನ್ನಕ್ಕೆ ಅಂತ ಬಂದ್ವಿ. ಬಟ್ ಇಲ್ಲಿ ಹೆವಿ ರಶ್ ಇದೆ, ಹಾಗಾಗಿ ಆಚೆ ಹೋಗಿ ತಿಂತಾ ಇದ್ದೀವಿ. ಹೊರಗಡೆ ಹೋಗೋಣ ಅಂತ ನಾನು ತುಂಬ ದಿನದ ನೆಕ್ಸ್ಟ್ ಸಿಗ್ತೀನಿ. ಹೌದು, 2 ಇಯರ್ ಬ್ಯಾಕ್ ಸಿಗ್ತಾ ಇದ್ದಾಳೆ ದೀಕ್ಷಿತಾ, ಸಣ್ಣಾಗಿದ್ದಾಳೆ. ಅದೊಂದು ಎಲ್ಲರೂ ಹೇಳ್ತಾರೆ ಸಣ್ಣಾಗಿದೆ, ಬೆಂಗಳೂರು ಬಂದು ಪಾಶ್ ಆಗಿ ಚೇಂಜ್ ಆಗಿ. ಅದನ್ನು ಹೇಳಿ ವಾಪಸ್ಸು ವಿಡಿಯೋ ಮಾಡೋ ಬಿಸಿಯಲ್ಲಿ ನೋಡಿ ಕೆಳಗೆ ಬೀಳ್ತಾ ಇದ್ಲು ದೀಕ್ಷಿತಾ. ಸಾರಿ ದೀಕ್ಷಿ, ಬನ್ನಿ ಹೋಗೋಣ, ನೋಡ್ಕೊಂಡು ಬಾ. ನಮ್ಗೆ ನೋಡಿದ್ರೆ ಲಾಗರ್ ಇನ್ಫ್ಲೂಯೆನ್ಸರ್ ಅಂತ ಅನ್ಕೋತಾರೆ. ನೀವು ಹಂಗೆ ಇದ್ದೇ ಕಣೆ, ಗೊಂಬೆ ತಗೊಳ್ಳ ನಮ್ಮ ಇಲ್ಲ ಈ ಥರ ನೋಡು, ಇವು ನೋಡಿ ಸಾಕು ಹೋಗೋಣ. ಅವ್ನು ಮಾಡ್ತಾನಲ್ಲ. ನನ್ನ ಪ್ರಕಾರ ಸಜೆಷನ್ ಏನು ಅಂತಂದರೆ, ಬಂದು ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಹೋಗಿ, ತಗೊಳಕ್ಕೆ ಹೋಗ್ಬೇಡಿ. ಯಾಕೆ? ಇಲ್ಲ ತಗೊಳ್ಬೋದು, ದುಡ್ಡಿದ್ರೆ ತಗೊಳ್ಬೋದು, ದುಡ್ಡಿದ್ರೆ ತಗೋಬೋದು. ನಿಂದು ಸಜೆಷನ್ ಏನು? ಮಾಡ್ತೀರಾ? ಇಷ್ಟ ಆಯ್ತಾ? ನನಗೂ ಇಷ್ಟ ಆಯಿತು, ಅದೇ ದುಡ್ಡಿರ್ಬೇಕು. ಸುಸ್ತಾಗ್ತೀನಿ, ಮಾಡು. ನಿಂದು ಮಾಡಬೇಕಾ? ಸ್ಫೂರ್ತಿ, ನಿಮ್ಮ ಬ್ಯೂಟಿಯ ರಹಸ್ಯವೇನು? ಆ್ಯಕ್ಚುಲಿ ಚೆಂದಾಗಿದೆ ಮರೈತಿ, ಉಜ್ರೆ ಪೇರನಲ್ಲಿ ಹಚ್ಕೊಳ್ಳಿ. ಆ್ಯಕ್ಚುಲಿ ಪೇರನಲ್ಲಿ ಹಚ್ಚುತ್ತಾನಾ? ಮತ್ತೆ ಎಂತ ಯಾವ ಕ್ರೀಮ್ ಅಂತೇಳಿ ನಮ್ಮ ಮಾಯ್ಶ್ಚರೈಸರ್ ಇದು. ಇಷ್ಟು ಹತ್ರ ಬರಬೇಡ ನೀನು, ಬಾ ಹೋಗೋಣ ಸಾಕು. ಎಲ್ಲೇ ಹೋಗೋದು, ನಮ್ಮ ನಿಜವಾಗ್ಲೂ ಹೋಗೋದೆಲ್ಲ ಗೊತ್ತೇ ಇಲ್ಲ.
ಯಾರಿಗೆ ಗೊತ್ತುಂಟು, ಇಲ್ಲೊಂದು 100 ಸತಿ ಬಂದರೂ ನಮಗೆ ಗೊತ್ತಾಗ್ಲಿಕ್ಕಿಲ್ಲ. ಬಾ ಇತ್ತ ಬಾ ಇಲ್ಲಿ. ಹೌದಾ, ಎಕ್ಸಿಟ್ ಅಂತ ಇಲ್ಲ, ಎಷ್ಟಿರ್ಬೋದು? ಇದಕ್ಕೇನು ಕಮ್ಮಿ ಇಲ್ಲ. ಯಾಕೆ ಕೂದಲು ಅಲ್ಲಾಡ್ಸ್ಕೊಂಡು ಓಡಾಡ್ತಿದ್ಯಾ? ಕೂದಲಿರೋದೇ ಅಲ್ಲಾಡ್ಸಕ್ಕೆ. ಎಲ್ಲಿದೆ ಎಕ್ಸಿಟ್? ಎಲ್ಲಿದೆ? ಇಲ್ಲಿ ಇಲ್ಲಿ ಇಲ್ಲಿ. ಏನ್ಸ್ಬೋದು? ಹಂಗಲ್ಲ, ಸ್ಟ್ಯಾಂಡ್ ಹಿಂಗೆ. ಬ್ರಷ್ ಕಣೆ, ಬ್ರಷ್. ನಂಗೆ ಕಂಟೆಂಟ್ ಸಿಕ್ತು. ಅದೇ ತಿಕ್ಕೊಳ್ಳೋದಲ್ಲ, ಅದು ಮಾಡಿರೋದು ಅಂತಾರೆ. ಅಲ್ಲ ಕಣೆ, ತಿರ್ಗೋದನ್ನೆಲ್ಲ ಕೈಲಿ ಹಿಡ್ಕೊಂಡು ಹೋಗ್ಬೇಕಾ? ಫೈನಲಿ ನಾವು ಎಕ್ಸಿಟ್ ಆದ್ವಿ ಐಕ್ಯದಿಂದ. ಇವಾಗ ಹಸುವಾಗ್ತಾ ಇತ್ತು ಅಂತೇಳಿ ಊಟ ಮಾಡಬೇಕು ಅಂತ ಹೋಟೆಲ್ಗೆ ಹೋಗಬೇಕು ಅಂತ, ಯಾವ ಹೋಟೆಲ್ ಅಂತ ಗೊತ್ತೇ ಆಗ್ತಿರಲಿಲ್ಲ. ಆ್ಯಕ್ಚುಲಿ ನಮಗೆ ಅಷ್ಟು ಅಲ್ಲಿ ನಾಗಸಂದ್ರದಲ್ಲಿ ಅಷ್ಟು ನಮಗೆ ಗೊತ್ತಿಲ್ಲ. ಸೊ ಅಲ್ಲಿ ಹೋಟೆಲ್ ಹುಡುಕಿದ್ವಿ, ಆ್ಯಕ್ಚುಲಿ ಸಿಗಲಿಲ್ಲ ನಮಗೆ. ಬೇರೆ ಕಡೆ ಹೋದ್ವಿ. ಆಮೇಲೆ ತುಂಬ ಬಾಯಾರಿಕೆ ಆಗ್ತಾಯಿತ್ತು, ಏನಾದರೂ ಕುಡಿಯೋಣ ಅಂತ ಎಲ್ಲ ಕೇಳ್ತಾ ಇದ್ವಿ. ಮತ್ತು ಅಲ್ಲಿ ನೋಡಿದ್ರೆ ಕಬ್ಬಿನ ಜ್ಯೂಸ್ ಇತ್ತು. ಸೊ ಹಾಗೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಕುಡಿತಾ ಇದ್ವಿ. ಥ್ಯಾಂಕ್ ಯು. ಮತ್ತೆ ಊಟ ಮಾಡೋಣ, ಊಟ ಮಾಡೇ ಹೋಗೋಣ ಅಂತ ಡಾಮಿನೋಸ್ಗೆ. ಬೇಡ, ಡಾಮಿನೋಸ್ ಊಟ ಮಾಡಿ ಅಂತ ಎಷ್ಟು ನೋಡು, ನಿಮ್ಮ ನೇಪಾಳಿಯನ್ಸ್ ಥರ ಕಾಣ್ತಿದ್ದೆ. ಹಾಯ್ ಫ್ರೆಂಡ್ಸ್, ಮಾಡ್ತಾ ಇದೆಯಾ ವಿಡಿಯೋ? ಅದ್ರಲ್ಲಿ ಹೆಂಗೆ ಕಾಣ್ತಿದ್ದೀನಿ ಗೊತ್ತಾ? ನೋಡಲ್ಲಿ ಬೆಳಕು ಮುಖದ ಮೇಲೆ. ಹಂಗೆ ಬೆಳ್ಳಗೆ ಚಿಕನ್ ತಿಂತಾ ಇದ್ದೀನಿ, ಸ್ಯಾಂಡ್ವಿಚ್. ಎಲ್ಲರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದೆಯಾ? ನಂಗೆ ಸಾಕು. ಡೈಲಾಗ್ ಕಂಬೆ, ಡೈಲಾಗ್ ವೇಸ್ಟ್ ಮಾಡಬಾರ್ದು. ನೋಡು, ನನ್ನ ನೋಡು, ನೋಡೋಕ್ಕೆ ಎಷ್ಟು ಕ್ಯೂಟ್ ಕಾಣ್ತಾ ಇದೆಯಾ ಸ್ಫೂರ್ತಿ? ಅದಕ್ಕೆ ಯಾರು ಬಿದ್ದೇ ಇಲ್ಲ ಇನ್ನು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಈ ಹುಡುಗಿ ಬೇಕಾದಲ್ಲಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಒಂದೇ ಒಂದು ಕಮೆಂಟ್ ಮಾಡಿ ಸಾಕು. ನಾನು ಖಂಡಿತವಾಗ್ಲೂ ಇವಳನ್ನು ಏನು ಮಾಡ್ಬೇಕು ಹೇಳು? ನೀನು ಹೇಳಿ. ಅದೇ ಕಮೆಂಟ್ ಬರುತ್ತೆ ವಿಡಿಯೋ ಹಾಕೋದು. ಯಾಕೆಲ್ಲ ಇವಳು ಐಡಿ ಬೇಕು ಕಮೆಂಟ್ ಹಾಕಿ.
ಪ್ಲೀಸ್ ಗೈಸ್, ಯಾರಿಗೆಲ್ಲ ನಿಮಗೆ ಇನ್ಸ್ಟಾಗ್ರಾಮ್ ಐ ಡಿ ಬೇಕು ಇವಳದು, ಒಂದು ಮೆಸೇಜ್ ಹಾಕಿ ನನಗೆ ಬೇಕು ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಶೇರ್ ಸೊ ಮಾಡಿ. ಇವಳಿಗೆ ಅದೇ ನಾನು ಫಾಲೋ ಬ್ಯಾಕ್ ಮಾಡೋಣ. ಯಾಕೆ ಇವಾಗ ಏನಂದೆ? ನಾನು ಇವ್ರು ಮಾತ್ರ ಮಾಡ್ತೀನಿ. ಇವ್ರು ಕೊಡೋದೇ ಬೇರೆ ರಿಕ್ವೆಸ್ಟ್ ನನಗೇನಿಲ್ಲ, ನನ್ನ ಪಬ್ಲಿಕ್ ಅಕೌಂಟ್. ಹೌದಾ? ಅವ್ನು ಬಿಸ್ನೆಸ್ ಮ್ಯಾನ್, ನೀನು ನಾನು ಸ್ಟೂಡೆಂಟ್. ಏನು ಹೇಳಕ್ ಬಂದೆ? ಏನು ಹೇಳಕ್ ಬಂದೆ? ತಗೊಂಡು ದಾಸರಹಳ್ಳಿ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀವಿ. ಸೊ ದಾಸರಹಳ್ಳಿ ಮೆಟ್ರೋ ಸ್ಟೇಷನಿಂದ ಡೈರೆಕ್ಟ್ ಮೆಜೆಸ್ಟಿಕ್ಕಿಗೆ ಹೋಗ್ತೀವಿ. ಮೆಜೆಸ್ಟಿಕ್ಕಿಂದ ನಾನು ಬಸ್ಸಲ್ಲಿ ಹೋಗ್ತೀನಿ, ಬಿಕಾಸ್ ನನ್ನ ರೂಮಿಗೆ ಬಂದು ಮೆಟ್ರೋ ದೂರ ಇರುತ್ತೆ. ಸೊ ಅದರಿಂದ ನಾನು ಮೆಟ್ರೋ ಯೂಸ್ ಮಾಡಲ್ಲ, ನಾರ್ಮಲಾಗಿ ಬಸ್ಸಲ್ಲೇ ಹೋಗ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಸೊ ನನಗೇನೋ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಗೊತ್ತಿಲ್ಲ, ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಬೇಕು, ಓಕೆನಾ? ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.